ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ. ಬೀಜನ ತೆಗೆದು ಸೈಡ್ಗೆ ಕಣ. ನೋಡೋರೇನೋ ಅನ್ಕೋಬೇಡಿಯಪ್ಪ. ಸೂಪರ್ ಆಗಿದೆ. ನಿಜ ಚೆನ್ನಾಗಿದೆ. ಫಸ್ಟ್ ಟೈಮ್ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾವು ನಿಮ್ಮ ಮನೆ ಹುಡುಗರು ಕೆಂಪ ಅಂಡ್ ಕೆಂಪಿ ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದೀವಿ. ಯೂಶಲಿ ವಿ ಮೇಕ್ ವಿಡಿಯೋಸ್ ಆನ್ ಅಮೆರಿಕನ್ ಲೈಫ್ ಸ್ಟೈಲ್, ಹಾಗೆ ಮೇನ್ ಆಗಿ ನಮ್ಮ ಕನ್ನಡಿಗರು ಅಮೆರಿಕಾದಲ್ಲಿ ಹೆಂಗೆ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಅಂತ, ಮತ್ತೆ ಡಿಫ್ರೆಂಟ್ ಟ್ರಾವೆಲ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಇವತ್ತು ಏನಪ್ಪ ಕಿಚನ್ ಅಲ್ಲಿ ಇಬ್ರು ನಿಂತ್ಕೊಂಡ್ಬಿಟ್ಟಿದೀವಿ ಅಂತ. ಆಕ್ಚುಲಿ ಯಾವಾಗಲೂ ಇಬ್ಬರೇ ಇರ್ತೀವಿ ಕಿಚನ್ ಅಲ್ಲೂ. ಬಟ್ ಏನಂದ್ರೆ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಸರಿಯಾಗಿ ಇಷ್ಟಪಟ್ಟು ಅನ್ಸ್ಕೊಂಡು ತಂದಿದ್ದು ಅದು ಕುಯ್ಯಿದ್ರೆ ಇಬ್ಬರಿಗೂ ಆಗಲ್ಲ ತಿನ್ನಕ್ಕೆ ಅಂದ್ಬಿಟ್ಟು ಹೊಸದಾಗಿ ಏನೋ ಕಲ್ತಿದೀನಿ ಅಂತಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಹಲ್ವಾ ಮಾಡ್ತೀನಿ ಅಂತ ಕೂತಾಳೆ. ಯೂಟ್ಯೂಬ್ ಅಲ್ಲಿ ಒಂದು ಕಡುಬು ರೆಸಿಪಿ ನೋಡ್ಕೊಂಡಿದೀನಿ. ಯೂಶಲಿ ಹಾಸನ್ ಸೈಡ್ ಮತ್ತೆ ಮ್ಯಾಂಗ್ಳೂರ್ ಸೈಡ್ ಎಲ್ಲ ಮಾಡ್ತಾರೆ ಹಲಸಿನಹಣ್ಣಿಂದ ಕಡುಬು. ಸೊ ಅದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ನೋಡ ಹೆಂಗ್ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರ್ಲೇಬೇಕು, ಯಾಕೆ ನಾನ್ ಮಾಡ್ತಾ ಇದೀನಿ ಅಂತ. ಅಷ್ಟೊಂದು ಅನ್ಸ್ತಾನ ಆಗ್ತಾ ಇದೆಯಾ ಅಂತ. ಹಲಸಿನಹಣ್ಣು ಇದೆ, ಇದು ಫ್ರಿಜ್ ಅಲ್ಲಿ ಇಟ್ಟಿದ್ವಿ. ಸೊ ಅದು ಮತ್ತೆ ಅಕ್ಕಿ ನೆನಾಕೋಬೇಕು ಅಂತ ಯೂಟ್ಯೂಬ್ ಅವ್ರು ಹೇಳಿದ್ರು, ಒಂದು ವಿಡಿಯೋದಲ್ಲಿ ಹೇಳಿದ್ರು. ಸೊ ಆಲ್ರೆಡಿ 4 to 5 hours ಅಕ್ಕಿನ ನೆನೆಸಿ ಇಟ್ಕೊಂಡಿದೀನಿ. ಸೊ ಫಸ್ಟ್ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲ ಫುಲ್ ಯೂಟ್ಯೂಬ್ ಅಲ್ಲಿ ಏನೇನು ಅಂತ ಅದೇ ತರ ಪ್ರಿಪೇರ್ ಮಾಡ್ಕೊಂಡಿದೀನಿ. ನೋಡೋಣ. ಇವಾಗ ನೆನ್ಸಿಟ್ಟಿದ್ದು ಅಕ್ಕಿ ಹಾಕೊಂಡಿದೀನಿ ಮಿಕ್ಸಿ ಜಾರ್ಗೆ. ಇವಾಗ ಏಲಕ್ಕಿ ಹಾಕ್ತಾ ಇದೀನಿ. ಇದ್ರ ಜೊತೆ ಬೆಲ್ಲ ಹಾಕೋಬೇಕು. ಬೆಲ್ಲ ಎಲ್ಲ ಕುಟ್ ರೆಡಿ ಮಾಡಿ ಮಡಗಿದಾಳೆ ಬೆಲ್ಲನ. ಫುಲ್ ಕೆಮಿಕಲ್ ಬೆಲ್ಲನೇ ಇದು ಫುಲ್. ಅದ್ರಲ್ಲೂ ನೀವು ಕೆಮಿಕಲ್ ಅಷ್ಟು ವೈಟ್ ಇದೆ ಅಂದ್ರೆ ಕೆಮಿಕಲ್, ಅದು ಆರ್ಗ್ಯಾನಿಕ್ ಅಲ್ಲ. ಅದು ಎಲ್ಲ ಆರ್ಗ್ಯಾನಿಕ್ ಹುಡ್ಕಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ. ಎಲ್ಲ ಆರ್ಗ್ಯಾನಿಕ್ ಇಲ್ಲಿ ಹುಡ್ಕಕ್ ಆಗಲ್ಲ. ಲಾಸ್ಟ್ ಟೈಮ್ ಆಕ್ಚುಲಿ ಕ್ಯೂಬ್ ಸಿಗುತ್ತೆ, ಅದು ಬೆಸ್ಟ್. ಅದ್ ತಗೊಂಬನ್ನಿ ಅಂದ್ರೆ ಇವರು ಏನು ಬೇವು ಬೆಲ್ಲ ಹಬ್ಬ ಯಾವ್ದು ಯುಗಾದಿ ಟೈಮ್ ಅಲ್ಲಿ ದೊಡ್ಡ ತಗೊಂಬಂದ್ಬಿಟ್ಟು ಈಗ ಕುಟ್ಬೇಕು. ಫುಲ್ ಕುಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಹಾಕೋತಾ ಇದೀನಿ. ಈಗ ಇದು ಮಿಕ್ಸ್ ಆಗುತ್ತಾ? ಮಿಕ್ಸಿ ಜಾರ್ ಎಷ್ಟು ದಪ್ಪ ಗೊತ್ತಿಲ್ಲ, ಟ್ರೈ ಮಾಡೋಣ. ಸ್ವಲ್ಪ ಹಾಕೋತೀನಿ. ನೀನ್ ಕುಡ್ತಾ ಇದ್ರೆ ಕೆಳಗಡೆ ಮನೆಯವ್ರಿಗೂ ಕೇಳಿಸ್ತಾ ಇರ್ತದೆ. ಅವ್ರು ಎಷ್ಟು ಬೈಕೊಂಡಿರ್ತಾರ ಅವ್ರಂತೂ. ಈಗ ಇಷ್ಟನ್ನ ಕಾಯಿ ಹಾಕೋಬೇಕು. ಕಾಯಿ ಒಂದ್ ಸ್ವಲ್ಪ ಹಾಕೋತೀನಿ ಅಷ್ಟೇ ಒಂದೇನು ಇಷ್ಟ ಆಗಲ್ಲ ಕಾಯಿ. ಇದೆಲ್ಲ ಫುಲ್ ಫ್ರೋಸನ್, ಮುಂಚೆನೆ ತೆಗೆದು ಇಟ್ಕೊಂಡಿದ್ದೆ. ನಿನಗೆ ಇಷ್ಟ ಆಗುತ್ತೆ ಅಂತ ಅಲ್ಲ, ಅದಕ್ಕೆ ಬೇಕೋ ಬೇಡವೋ ಅಂತ ಅಷ್ಟೇ ಬೇಕಾಗಿರೋದಲ್ಲಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಕಾಯಿ ಹಾಕಕ್ಕೆ ಇಷ್ಟ ಆಗಲ್ಲ, ಇಲ್ಲಿನ ಕಾಯಿ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಚೆನ್ನಾಗಿರುತ್ತೆ, ಎಲ್ಲ ಅಪರೂಪ ಒಂದೊಂದ್ಸಲ. ಟೇಸ್ಟ್ ಹಾಳಾಗ್ಬಿಟ್ರೆ ಅದಕ್ಕೆ. ಫುಲ್ ಬಲ್ತಿರ ಕಾಯಿ ತಗೊಂಡ್ರಲ್ಲ, ಅದಕ್ಕೆ ಹೆಂಗಿರುತ್ತೆ. ಓಕೆ, ಇವಾಗ ಇದನ್ನ ರುಬ್ಕೋಬೇಕು. ಹಲಸಿನಹಣ್ಣು ಕೂಡ ಸ್ವೀಟ್ ಆಗಿದೆ, ಸೊ ಅದಕ್ಕೆ ಬೆಲ್ಲ ಒಂದ್ ಸ್ವಲ್ಪ ಕಮ್ಮಿ ಹಾಕೊಂಡಿದೀನಿ. ಇವಾಗ ನೋಡೋಣ ಸ್ವೀಟ್ ಆಮೇಲೆ ಟೇಸ್ಟ್ ಮಾಡ್ಬಿಟ್ಟು ಸ್ವೀಟ್ ಬೇಕು ಅಂದ್ರೆ ನಾನು ಸ್ವಲ್ಪ ಬೆಲ್ಲ ಹಾಕೊಂಡು ರುಬ್ಕೊಳ್ಳೋಣ. ಓಕೆ ಗೈಸ್, ಇವಾಗ ಹಲಸಿನಹಣ್ಣು ಬಿಡಿಸ್ಕೊಂಬೇಡ, ಬೀಜ ಸಪ್ರೇಟ್ ಮಾಡ್ಕೊಳ್ಳೋಣ. ಬೀಜನ ತೆಗೆದು ಸೈಡ್ಗೆ ಕಣ. ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಈ ತರ ಫುಲ್ ಬೀಜನ ಬಿಡಿಸ್ಕೊಂಡು ಈ ತರ ತೊಳೆನ ಸಪ್ರೇಟ್ ಮಾಡ್ಕೋಬೇಕು. ಏನ್ ಗೊತ್ತಾ, ನಿನ್ನೆ ಎಷ್ಟು ಆಲ್ಮೋಸ್ಟ್ 1 year ಆಗಿತ್ತು. ಇವ್ರಂತೂ 4 years ಆಗಿತ್ತಂತೆ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಒಂದು 4 years, ನಾನು 1 year. ಆ ಇದ್ರಲ್ಲಿ ತಿನ್ಬಿಟ್ಟು ನನ್ಗೆ ತಿಂದು 1 hourಗೆಲ್ಲ ಹೊಟ್ಟೆ ನೋವು ಸ್ಟಾರ್ಟ್ ಆಗೋಯ್ತು ಗೊತ್ತೋ. ಫುಲ್ ಸ್ಟಮಕ್ ಪೇನ್ ಆಗ್ತಾ ಇದೆ. ಆಮೇಲೆ ತಿಂದಿದ್ದೆ ಸ್ವಲ್ಪ, ಬಟ್ ಸ್ಟಿಲ್ ಎಲ್ಲ ಮಾಡ್ಕೊಂಡೆ ತಿಂದಿದ್ದು, ಹಂಗೇನೆ ತಿಂದಿದ್ದು. ಬಟ್ ಏನೋ ಗೊತ್ತಿಲ್ಲ, ಹೊಟ್ಟೆ ಅಡ್ಜಸ್ಟ್ ಆಗಿರಲ್ಲ. ಓಕೆ ಗೈಸ್, ಇವಾಗ ಅವಾಗ್ಲೇ ತೋರ್ಸಿದ್ನಲ್ಲ ನೆನಾಕಿದ್ದು ಅಕ್ಕಿ ಮತ್ತೆ ಏಲಕ್ಕಿ ಕಾಯಿ ತುರಿ ಎಲ್ಲ ರುಬ್ಕೊಂಡಿದೀನಿ. ಇವಾಗ ಹಲಸಿನ ಹಣ್ಣು ಬಿಡಿಸಿದ್ದೇನಿತ್ತು ಅದನ್ನ ಹಾಕೊಂಡು ರುಬ್ಕೊಂಡಿದೀನಿ. ಇವಾಗ ಅದನ್ನ ಪೋರ್ ಮಾಡೋಣ ಇದ್ರೊಳಗಡೆ. ಅಯ್ಯೋಯ್ಯೋ, ಏನ್ರಿ ಇದು ಕಲರು ಮಕ್ಕಳ ಎಲ್ಲೋ ಕಲರ್ ಕನ್ಸಿಸ್ಟೆನ್ಸಿ. ನೋಡೋರೇನೋ ಅನ್ಕೋಬೇಡಿಯಪ್ಪ, ಸಡನ್ ಆಗಿ ನಂಗೆ ನೆನಪಾಗಿದ್ದೆ ಅದು, ಹಂಗೆ ಹೇಳ್ಬಿಟ್ಟೆ. ಹಲಸಿನಹಣ್ಣು ಆಬ್ವಿಯಸ್ಲಿ ಹಲಸಿನಹಣ್ಣು ಯಾವ ಕಲರ್ ಇರುತ್ತೋ ಅದೇ ಕಲರೇ ಕಾಣಿಸುತ್ತೆ. ಈಗ ತುಂಬ ಎಲ್ಲೋ ಕಾಣಿಸ್ತಾ ಇದೆ ಇದು.
ಎಲ್ಲೋ ಇದೆ, ಅದಕ್ಕೆ ಎಲ್ಲೋ ಕಾಣಿಸ್ತಾ ಇದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೋತೀನಿ ನೀಟಾಗಿ. ಓಕೆ ನೋಡಿ, ಬೆಲ್ಲ ಏನಾದರೂ ಬ್ರೌನ್ ಕಲರ್ ಇದ್ಬಿಟ್ಟಿದ್ರೆ, ನಮ್ದು ಹಚ್ಚ ಬೆಲ್ಲ ಇದೆ, ಅದು ಬ್ರೌನ್ ಕಲರೇ ಇದೆ, ಸೊ ಬ್ರೌನ್ ಕಲರೇ ಬರ್ತಾ ಇತ್ತು. ಬಟ್ ಇದು ವೈಟ್ ಕಲರ್ ಇದೆಯಲ್ಲ ಬೆಲ್ಲ, ಇದು ಕೂಡ ಎಲ್ಲೋ ಇರೋದ್ರಿಂದ ಸ್ವಲ್ಪ ಲೈಟ್ ಕಲರ್ ಬಂದಿದೆ. ಇದು ಸ್ಮೆಲ್ ಅಂತೂ ನಿಜ ಹೇಳ್ತಾ ಇದ್ದೀನಿ, ಓವರ್ ಎಕ್ಸಾಗ್ಯುರೇಟ್ ಮಾಡ್ತಾ ಇಲ್ಲ, ಸಕ್ಕತ್ತಾಗಿ ಬರ್ತಾ ಇದೆ ಸ್ಮೆಲ್. ಫುಲ್ ಅಡುಗೆ ಮನೆ ಸ್ಮೆಲ್ ಬರ್ತಾ ಇದೆ. ಏನು ಅದು ಫುಲ್ಲು ಪ್ರಿಪೇರ್ ಆದ್ಮೇಲೆ ಇದನ್ನ ಹೇಳ್ಬೇಕು ನೀನು. ಇನ್ನೂ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಸ್ಮೆಲ್ ನೋಡ್ಬಿಟ್ರೆ ನೀನು ಚೆನ್ನಾಗಿ ಬರ್ತಾ ಇದೆ ಅಂತ. ಅದು ಬೇಯಿಸಾದ್ಮೇಲೆ ನೀನು ಈ ಡೈಲಾಗ್ ಹೇಳಿದ್ರೆ ಚೆನ್ನಾಗಿದೆ ಅಂತ ಯಾರು ನಂಬ್ತಾರೆ. ಅದೇ ಪ್ರಾಪರ್ ಕನ್ಸಿಸ್ಟೆನ್ಸಿನೇ ಮೇನ್ ಅಂತೆ. ಸೊ ನೋಡೋಣ, ಅದೇ ತರ ಯೂಟ್ಯೂಬ್ ಆಂಟಿದಿರೆಲ್ಲ ಏನೇನು ಹೇಳ್ಕೊಟ್ಟಿದ್ರು ಹಂಗೆ ಮಾಡಿದೀನಿ. ಗೊತ್ತಿಲ್ಲ, ಯೂಟ್ಯೂಬ್ ಆಂಟಿದಿರ ನೋಡ್ಕೊಂಡು ಈ ಆಂಟಿನೂ ಮಾಡ್ತಾ ಇದಾರೆ. ಆಂಟಿ ಅಂತೆ ನಾನು ಹಿಂಗ್ರಿ ಆಂಟಿ ಆಗ್ತೀನಿ? ಎಷ್ಟು ಜನ ಆಂಟಿ ಅಂತ ಕರೆದಿಲ್ಲ ನಿನ್ನ? ಏನ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಕರೆದವ್ರೆ. ಆಕ್ಚುಲಿ ಏನ್ ಗೊತ್ತಾ, ಮಕ್ಳೆಲ್ಲ ಆಂಟಿ ಆಂಟಿ ಅಂತಾರೆ. ಅಲ್ಲೇ ಪರವಾಗಿಲ್ಲ ಅಪ್ಪ, ಇಂಡಿಯಾದಲ್ಲಿ ಎಲ್ರು ಅಕ್ಕ ಅಂತನಾದ್ರು ಅಂತಾರೆ, ಇಲ್ಲಿ ಎಲ್ರು ಆಂಟಿ ಆಂಟಿ ಅಂತ ಕರೀತಾರೆ. ಆಂಟಿ ಆದ್ಮೇಲೆ ಆಂಟಿಗೆ ಅಂತ ಕರೀತಾರೆ, ಇನ್ನೇನೇ ಮಾಡ್ತಾರೆ? ಹಂಗಲ್ಲ, ನನ್ ಲಾಜಿಕ್ ಏನ್ ಗೊತ್ತಾ, ಮಕ್ಳು ಆದ್ಮೇಲೆ ಆಂಟಿ ಆಗ್ತೀವಿ ನಾವು. ಮದ್ವೆ ಆಗಿರೋರು ಆಂಟಿ ಅಂತ ಹೇಳ್ಬಾರ್ದು, ಮದ್ವೆ ಆಗಿರೋರ್ಗೆ ಅಕ್ಕ ಅಂತ ಕರಿಬೇಕು, ಮಕ್ಳಾಗಿರೋರ್ಗೆ ಬೇಕಾದ್ರೆ ಆಂಟಿ ಅಂತ ಕರಿಬೋದು. ಓಕೆನಾ? ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದೆಯಾ ಅಂದ್ರೆ ಎಲ್ಲರೂ ಆಂಟಿ ಆಂಟಿ ಅಂತ ಕರೀತಾರೆ. ನನಗೆ ಆ ವರ್ಡ್ ಕೇಳಿ ಕೇಳಿ ಹೆಂಗಾಗುತ್ತೆ ಗೊತ್ತಾ, ಯಾಕೆ ಆಂಟಿ ಅಂತ ಕರಿಬೇಕು? ನಮ್ಮ ಅಪಾರ್ಟ್ಮೆಂಟ್ ಎಲ್ಲೇ ನೋಡಿದ್ರೆ ಹುಡುಗರು ಇದ್ದೇ ಇರ್ತಾರೆ. ಎಲ್ರು ಗೊತ್ತಿರೋದೇ ವಿಷಯ. ಆಂಟಿ ಅನ್ಕೊ. ನಿನ್ ಮದ್ವೆ ನಾರ್ಮಲ್ ಮದ್ವೆ ಆಗಿರ್ತೀಯ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದೆಯಾ ಅಂದ್ರೆ ಹೌದು, ಅದ್ ನಿಜ. ಬ್ಯಾಚುಲರ್ಸ್ ವೆರಿ ಲೆಸ್ ಐ ಥಿಂಕ್. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಬ್ಯಾಚುಲರ್ಸೇ ಇಲ್ಲ, ಸ್ಟುಡಿಯೋ ರೂಮ್ಸ್ ಅಲ್ಲಿ ಇರ್ಬೋದೇನೋ, ಎಲ್ಲರೂ ಫ್ಯಾಮಿಲಿನೇ ಇರೋದು. ಓಕೆ ನೋಡಿ, ಪ್ರಾಪರ್ ಕನ್ಸಿಸ್ಟೆನ್ಸಿ ಬಂದಿದೆ. ಅಂದರೆ ನಾನು ಯೂಟ್ಯೂಬಲ್ಲಿ ನೋಡಿದ್ನಲ್ಲ, ಅದೇ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇವಾಗ ಆ್ಯಕ್ಚುಲಿ ನಮ್ಮಿಬ್ರದ್ದು 2 ಪ್ಲ್ಯಾನ್ ಇದೆ. ಒಂದು ಇಡ್ಲಿ ಮಾಡ್ತೀವಲ್ಲ, ಅದಿದೆ ನಮ್ಮ ಮನೇಲಿ. ಸೊ ಇಡ್ಲಿ ಕುಕ್ಕರ್ಗೆ ಹಾಕ್ಬಿಟ್ಟು ಹಬೆಯಲ್ಲಿ ಬೇಯಿಸೋದು. ಇನ್ನೊಂದು ಈ ಸ್ಮಾಲ್ ಕಪ್ಸ್ ಇದೆ, ಒಂದು ನಿಮಿಷ ತೋರಿಸ್ತೀನಿ. ನಮ್ಮ ಮನೇಲಿ ಈ ಥರ ಕಪ್ಸ್ ಇದೆ ಮನೆಯಲ್ಲಿ. ಸೊ ಈ ಥರ ಕಪ್ಪಿಗೆ ಮಾಮೂಲಿ ತುಪ್ಪ ಸವರ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಹಾಗೆ ಇಡೋದು ಅಂತ ಸ್ಟೀಮರ್ ಒಳಗಡೆ. ಸೊ ನೋಡೋಣ, ಡಿಸೈಡ್ ಮಾಡ್ತೀವಿ ಏನ್ರಲ್ಲಿ ಇಡೋಣ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಪ್ರಾಪರಾಗಿ ಮಾಡೋದು ಹಲಸಿನ ಹಣ್ಣಿಂದು ಮರದ ಎಲೆ ಬರುತ್ತಲ್ಲ, ಅದನ್ನು ಕೋನ್ ಶೇಪ್ ಮಾಡಿಬಿಟ್ಟು ತುಪ್ಪ ಸವರ್ಬಿಟ್ಟು ಇದನ್ನು ಹಾಕ್ತಾರೆ. ಇಲ್ಲ ಅಂತಂದರೆ ಬಾಳೆ ಎಲೆಯಲ್ಲಿ ಹಾಕ್ತಾರೆ. ಬಟ್ ನಮ್ಗೆ ಇವಾಗ ಇಲ್ಲಿ ಎರಡೂ ಸಿಗಲ್ಲ ಈ ಸೀಸನಲ್ಲಿ. ಬಾಳೆ ಎಲೆ ಸಿಗುತ್ತೆ, ಬಟ್ ಅದು ಹಬ್ಬದ ಸೀಸನಲ್ಲಿ ಸಿಗುತ್ತೆ ಅಷ್ಟೇ, ಇವಾಗ ಸಿಗಲ್ಲ. ಸೊ ಏನೋ ಒಂದು ಜುಗಾಡ್ ಮಾಡಿ ಇಟ್ಟಿರ್ತಾರೆ, ಹೋಗಿ ನೋಡಿದ್ರೆ ಸಿಗ್ಬೋದೇನೋ, ಗೊತ್ತಿಲ್ಲ, ಹುಡುಕ್ಬೇಕು. ಬಟ್ ಕಾಮನ್ ಆಗಿ ನಾವು ನೋಡಿಲ್ಲ ತಾನೆ, ಯಾವಾಗ ಹೋದಾಗೂ ಇರಲ್ಲ, ಹಬ್ಬದ ಸೀಸನ್ನು ಆ ಥರ ಹೋದಾಗಿರುತ್ತೆ. ಸೊ ಏನೋ ಒಂದು ಮಾಡಿಬಿಟ್ಟು ಪ್ರಿಪೇರ್ ಮಾಡೋ ಬನ್ನಿ. ನಿಜ ಇವಾಗ ತಲೆ ಕೆಟ್ಟೋಗ್ಬಿಟ್ಟಿದೆ, ಯಾವ್ದ್ರಲ್ಲಿ ಇಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಇದ್ರಲ್ಲಿ ನೀರು ಹಾಕ್ಬಿಟ್ಟು ಸ್ಟೀಮರಲ್ಲಿ ಮಾಮೂಲಿ ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ತೀವಲ್ಲ, ಅದರಲ್ಲಿ ಬಟ್ಲುಗಳಿದೆ ನಮ್ಮ ಮನೇಲಿ ಈ ಥರ ಸೈಜ್ದು. ಸ್ಟೀಮರ್ ಹಾಕ್ಬಿಟ್ಟು 3 ಇಡ್ತಾಳಂತೆ, 3 ಇಟ್ರೆ ಇವತ್ತೆಲ್ಲ ಬೇಯಿಸ್ಬೇಕು. ಇದ್ರ ಒಳಗಡೆ ಇಡ್ಲಿ ಪಾತ್ರೆ ಒಳಗಡೆ ಇಡೋಣ ಅಂತಂದ್ರೆ ಅದ್ರ ಮೇಲ್ಗಡೆ ಸ್ಟ್ಯಾಂಡ್ ಇಲ್ಲ, ಇದು ಏನಾರು ಇಟ್ಬಿಟ್ಟು ಇಡಬೇಕು ಇದ್ರ ಒಳಗಡೆ. ಅದೇ ನೋಡ್ತಾ ಇದೀವಿ, ಇಡ್ಲಿ ಪಾತ್ರೆಗೆ ಹಾಕ್ಬೋಣ ಬೆಸ್ಟು. ನಿಜ ಇಡ್ಲಿ ತರ ತಿನ್ಕೋಬಹುದು. ಇದಾದ್ಮೇಲೆ ಏನ್ ಗೊತ್ತಾ, ಇಬ್ರಿಗೂ ಡೌಟ್ ಆಗ್ತಿದೆ. ಅದು ಫುಲ್ ತಿನ್ನಾಗಿರ್ಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ, ದಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ ನಿನ್ಗೆ. ಅವರು ತಿನ್ ಲೇಯರ್ ಹಾಕ್ಬಿಟ್ಟು ಎಲೆನ ಮರ್ಚಿದ್ದಾರೆ, ಬಾಳೆ ಎಲೆನ. ಬಟ್ ನನಗೆ ಯಾಕೋ ನನಗೂ ಡೌಟ್ ಆಗ್ತಾ ಇದೆ, ಇಷ್ಟರಲ್ಲಿ ಬೇಯುತ್ತಾ ನೀಟಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಫೈನಲ್ ಆಗಿ ಇಡ್ಲಿ ಪಾತ್ರೆ ಒಳಗಡೆನೆ ತುಪ್ಪ ಸವರ್ಬಿಟ್ಟು ಹಾಕ್ಬಿಟ್ಟು ಇಡೋದು. ಓಕೆನಾ? ಡನ್. ಓಕೆ, ಇವಾಗ ತುಪ್ಪ ಹಾಕ್ಬಿಟ್ಟು ಈ ಪೇಸ್ಟ್ನ ಹಾಕ್ತಾ ಇದ್ದೀನಿ ಒಳಗಡೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ, ಬಟ್ ಟೇಸ್ಟ್ ಹೆಂಗಿದೆ ಏನು ಅಂತ ತಿಂದ ಮೇಲೆ ಗೊತ್ತಾಗುತ್ತೆ. ಅವರೆಲ್ಲ ಮಾಡೋದು ಫುಲ್ ತಿನ್ ಲೇಯರ್ ಇರುತ್ತೆ, ನೀನು ಮಾಡ್ತಾ ಇರೋದು ಒಂದು ಸ್ವಲ್ಪ ದಪ್ಪ ಆಗ್ತಾ ಇದೆ ನನಗೆ. ಯಾಕೋ ಇಡ್ಲಿ ಬಂದಂಗೆ ಬರುತ್ತೆ ಅನ್ಕೋತೀನಿ. ಇಡ್ಲಿ ಥರನೇ ಬರುತ್ತೆ, ಈಗ ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡಾದ್ಮೇಲೆ ಪೇಸ್ಟ್ ಥರ ಇರುತ್ತಾನೆ ಅವ್ರದ್ದು? ಇಲ್ಲ ಇಲ್ಲ ಇಲ್ಲ, ಹಲ್ವಾ ಥರ ಬರುತ್ತೆ. ಹಲ್ವಾ ಥರನೇ ಆಗುತ್ತೆ. ನೀನು ಬೇಯ್ದಾದ್ಮೇಲೆ ಇಡ್ಲಿ ಆಗದಾಗ ಆಗ್ಬಿಟ್ರೆ ಏನು ಮಾಡ್ತಿದ್ದೀನ? ಇಲ್ಲ ಇಲ್ಲ, ಹಲ್ವಾ ಥರನೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲೇ ಇಲ್ಲ ಹಂಗೆ ಆಗುತ್ತೆ ಅಂತ. ನಾನು ಹಂಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಓಕೆ, ಇವಾಗ ಇಡ್ಲಿ ಪಾತ್ರೆ ಒಳಗಡೆ ಇಡ್ತಾ ಇದ್ದೀವಿ. ದೇವ್ರು ಕೇಳ್ಕೊಳ್ರಿ ಚೆನ್ನಾಗಿ ಬರಲಿ ಅಂತ. ಓಕೆ, ಹಿಟ್ಟಾಯ್ತು. ಇವಾಗ ಇನ್ನೊಂದು ಸ್ವಲ್ಪ ಅದು ಮಿಕ್ಕಿದೆಯಲ್ಲ, ಅದಕ್ಕೆ ಇದ್ರೊಳಗಡೆ ನೀರು ತುಂಬಿಸ್ತೀನಿ. ನಾನು ನನ್ನ ಹೆಂಡ್ತಿನ ಕೇಳ್ಕೊತೀನಿ ಏನಂತ, ಚೆನ್ನಾಗಿ ಮಾಡಿದ್ಯಾ ಅಂತ. ಈಗ ಚೆನ್ನಾಗೇ ಬಂದಿರುತ್ತೆ, ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ? ಗೊತ್ತಿಲ್ಲ, ಏನಿದು ಹಿಂಗೆ ಹೇಳ್ಬಿಟ್ರೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನು ಕಾನ್ಫಿಡೆನ್ಸ್ ಬರುತ್ತೆ ಇದಕ್ಕೆಲ್ಲ? ಈಗ
ಎಷ್ಟೊಂದು ಫಸ್ಟ್ ಟೈಮ್ ಎಲ್ಲ ಮಾಡಿದೀನಿ, ಚೆನ್ನಾಗಿ ಮಾಡಿಲ್ವಾ? ಮಾತೇ ಬರೋಲ್ಲ. ಪ್ಲೀಸ್ ಅದು ಇದ್ರದ್ದು ಖರ್ಜೂರ ಎಲ್ಲ ಮಾಡಿದ್ದೆ, ಅಷ್ಟ್ ಸಾಹಸ ಪಟ್ಕೊಂಡು. ಫಸ್ಟ್ ಒಂದು ಟ್ರಿಪ್ ಏನಾಗಿತ್ತು? ಖರ್ಜೂರ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು. ನೆಕ್ಸ್ಟ್ ಟ್ರಿಪ್ ಚೆನ್ನಾಗಿ ಬಂದಿತ್ತು. ಇದಂಗ್ ಬೇಡಪ್ಪ, ಇದೆಲ್ಲ ಟ್ರಿಪ್ ಚೆನ್ನಾಗೇ ಬರ್ಬೇಕಿದು. ನೋಡಿ ಇಷ್ಟಿಷ್ಟು ಹಾಕಿದ್ದೀನಿ, ಸಾಕ್ತಾನೆ ನೋಡಿ. ಸ್ಮಾಲ್ ಲೇಯರ್ವರೆಗೂ ಹಾಕಿದ್ದೀನಿ. ಪ್ಲೇಟಿಗೆ ಇಡೋಣ ಒಂದು. ಇವ್ರು ಆ್ಯಕ್ಚುಲಿ ಒಂದು ಐಡಿಯಾ ಕೊಟ್ಟರು, ಎಲ್ಲೂ ಇತ್ತದು ಪ್ಲೇಟು. ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟಿಗೆ ಹಾಕೋಣ ಅಂತ. ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ, ಥಿನ್ ಲೇಯರ್ ಹಾಕ್ಬಿಟ್ಟು ಇಡೋದು ಅಂತ. ಬಟ್ ಇದು ಪ್ರಾಪರಾಗಿ ಇಡೋಕ್ಕೆ ಜಾಗ ಇಲ್ಲ ನಮಗೆ ಈ ಪ್ಲೇಟ್ನ. ಅದಕ್ಕೆ ನೋಡ್ತಾ ಇದ್ದೀವಿ ಏನು ಮಾಡೋದು ಅಂತ. ಅಥವಾ ನೆಕ್ಸ್ಟ್ ಟ್ರಿಪ್ಪಿಗೆ ಹಾಕೋಣ, ಅವಾಗಲೇ ನೋಡಿದ್ವಲ್ಲ ಆ ಥರ. ಇಲ್ಲ, ಒಳಗಡೆ ಇಟ್ಬಿಡ್ತೀನಿ ನೋಡು ಒಂದು ಪ್ಲೇಟ್ನ. ಇದನ್ನ ಕೆಳಗಡೆ ಇದ್ರ ಕೆಳಗಡೆ ಪ್ಲೇಟ್ ಹಿಡಿಯಲ್ಲ ಬಿಡೋದು, ದೊಡ್ಡದದು. ದೊಡ್ಡದು. ಸೊ ಹಾಕ್ತಾ ಇದೆ ಹಂಗೆ. ಬಟ್ ಅದು ಚೆನ್ನಾಗಿತ್ತು ಐಡಿಯಾ. ಅದು ಅದ್ರೊಳಗಡೆ ಇಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಓಕೆ ಗೈಸ್, ಇವಾಗ ಓಪನ್ ಮಾಡ್ತಾ ಇದ್ದೀವಿ, ನೋಡೋಣ ಹೆಂಗಾಗಿದೆ ಅಂತ. ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ. ಟಾಂಟಡಾನ್, ನಮ್ಮ ಕಡುಬು ರೆಡಿ. ಇಲ್ಲಿ ತೋರಿಸಿ. ಕಡುಬ? ಹಾಂ, ಕಡುಬೆ ತಾನೇ ಇದು. ಬಿಸಿ ಇದೆ. ಮತ್ತೆ ಇಲ್ಲಿ ನೋಡಿ. ವಾವ್, ಇದಾಗಿದೆ ಎರಡು. ಇದನ್ನು ಆಫ್ ಮಾಡಿರ್ತೀನಿ. ಇದಂತೂ ನೋಡಿ, ಇದೇನು ಮಸ್ತಾಗಿ ಬಂದಿದೆ ಅಂತ. ನೋಡಿ, ಫುಲ್ ಬೆಂದಿದೆ. ಉಯ್, ಫ್ಲಿಪ್ ಆಯ್ತು. ಸಕ್ಕದಾಗಿ ಬಂದಿದೆ. ಟೇಸ್ಟ್ ಹೆಂಗ್ ಬಂದಿದೆ ಅಂತ ನೋಡೋಣ ಇವಾಗ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ. ಬೆಣ್ಣೆ ಬಂದಂಗೆ ಬರ್ತಾ ಇದೆ. ಸಕ್ಕದಾಗಿ ಬಂದಿದೆ ಮಾತ್ರ. ಟೇಸ್ಟ್ ಒಂದು ಚೆನ್ನಾಗಿದ್ಬಿಟ್ಟೆ ನೋಡಿ, ಹಿಂಗೆ ಫ್ಲಿಪ್ ಆಗ್ತಾ ಇದೆ. ಮಸ್ತಾಗಿ ಬಂದಿದೆ. ಟೇಸ್ಟ್ ಚೆನ್ನಾಗಿದ್ರೆ ನಮ್ಮ ಕ್ಯಾಂಪಿನ್ ಹಿಡಿಯೋಕ್ಕಾಗಲ್ಲ. ನಿಜ, ಎಲ್ಲೇ ಒಂದು ಇದ್ಬಿಟ್ಟಿದ್ರೆ ಸಕ್ಕದಾಗಿರ್ತಾ ಇತ್ತು. ನಿಜ ಖುಷಿ ಆಗ್ತಿದೆ. ಬನ್ರಿ ಒಂದು ಟೇಸ್ಟ್ ಮಾಡಿಸ್ತೀನಿ ನಿಮ್ಗೆ. ಹಂಗೆ ಕೇಸರಿ ಬಾತ್ ಥರ ಕಾಣಿಸ್ತಾ ಇದೆ ಅಲ್ಲ? ನೋಡಿ, ಒಂದು ಚೂರು ಕಚ್ಕೊಂಡಿಲ್ಲ ಆ್ಯಕ್ಚುಲಿ. ನೋಡಿ ಪ್ಲೇಟಿಗೆ ಅಂದರೆ ತುಪ್ಪ ಹಾಕಿದ್ದೆ, ಬಟ್ ಸ್ಟಿಲ್ ಚೆನ್ನಾಗಿ ಬೇಕಾಗಿದೆ. ಆಲ್ಮೋಸ್ಟ್ ಎಷ್ಟು ನಿಮಿಷ ಬೇಕ್ ಮಾಡಿದೆ ನಾನು ಕೌಂಟೇ ಇಟ್ಕೊಳ್ಲಿಲ್ಲ, ತೆಗೆದು ನೋಡಿದೆ. ಒಂದು 20 ಮಿನಿಟ್ಸ್ ಇಟ್ಟಿರ್ಬೇಕು. ಒಂದು 20 ಮಿನಿಟ್ಸ್ ಮಾಡ್ಕೊಂಡಿದ್ದೀನಿ ಈಗ. ನೋಡಿ ಏನು ಮಸ್ತಾಗಿ ಬರ್ತಾ ಇದೆ. ಕವರ್ ಪ್ರೆಸೆಂಟೇಷನ್ ಮ್ಯಾಟ್ರು. ಆ ಬಾಳೆ ಎಲೆಯಲ್ಲಿ ಎಲ್ಲ ಇದು ನೀ ಇಡ್ಲಿದು ಏನೋ ಕಲರ್ ಹಾಕ್ತಂಗೆ ಇದೆ. ಇದು ಇಡ್ಲಿ ಯೆಲ್ಲೋ ಕಲರ್ ಇಡ್ಲಿ ಮಾಡ್ದಂಗಿದೆ. ಬಟ್ ಅದು ಎಲ್ಲೆಲ್ಲಿ ಹಾಕ್ತೀವಲ್ಲ ಅದು ಪ್ರಾಪರಾಗಿ ಗೊತ್ತಾಗುತ್ತೆ. ಓಕೆ, ಇದು ಕಡುಬು ಅಂತ ಅಷ್ಟೇ. ಚೆನ್ನಾಗಿ ಇಲ್ದಿದ್ದ ಮೆಟೀರಿಯಲ್ನು ಪ್ರೆಸೆಂಟೇಷನ್ ಗುಡ್ ಮಾಡಿ ಕೊಟ್ಬಿಟ್ರೆ ಸೂಪರ್ ಅಂತಾರೆ. ಸೂಪರ್ ಅಂತಾರೆ. ಅದು ಹಂಗೆ ಟೇಸ್ಟ್ಗಿನ ಪ್ರೆಸೆಂಟೇಷನ್ ನೋಡಿ. ಏನಕ್ಕೆ ಫೇಮಸ್ 5 ಸ್ಟಾರ್ ಎಲ್ಲ? ಅಲ್ವಾ, ಪ್ರೆಸೆಂಟೇಷನ್ಗೆ ಫೇಮಸ್ಸು. ನಿಜ. ಬನ್ನಿ ನಾನು ನಿಮ್ಗೆ ಹಂಗೆ ಟೇಸ್ಟ್ ಮಾಡಿಸ್ತೀನಿ ಹೆಂಗಿದೆ ಅಂತ ಹೇಳಿ. ಓಕೆ ಗಾಯ್ಸ್, ಇವಾಗ ಟೇಸ್ಟ್ ಮಾಡುವ ಸಮಯ. ಹೆಂಗಿದೆ ಅಂತ ಹೇಳಿ. ಸೂಪರ್ ಆಗಿದೆ. ನಿಜ ಚೆನ್ನಾಗಿದೆ. ಫಸ್ಟ್ ಟೈಮ್ ಅಂತೆ. ಅಲ್ಲ, ಫಸ್ಟ್ ಟೈಮ್ ತಾನೇ ಏನ್ ಮಾಡಿರೋದು? ನೀನ್ ತಾನೇ ಫಸ್ಟ್ ಮಾಡಿರೋದು ಇವತ್ತು. ರಾಕೇಶ್ ಅಪ್ರೂವ್ಡ್. ಇವ್ರು ಪ್ರಾಂಪ್ಟ್ ಆಗಿ ಹೇಳ್ತಾರೆ, ಇದು ಫಸ್ಟ್ ಟೈಮ್ಗೆ ಚೆನ್ನಾಗಿದೆ ಅಂತಂದ್ರೆ ಚೆನ್ನಾಗಿದೆ ಅಂತಾನೆ. ನಿಜ ಅನ್ಕೊಂಬಿಟ್ರಲ್ಲ. ಕರೆಕ್ಟ್ ಆಗಿ ಹೇಳಿ ಪ್ಲೀಸ್. ನಿಜ ಚೆನ್ನಾಗಿದೆ. ನಾನು ತಿಂತೀನಿ. ಪ್ರಾಪರ್ ಆಗಿ ಕುಕ್ ಆಗಿದೆ, ಚೆನ್ನಾಗಿದೆ. ಒಂದೇ ಒಂದು ಮಿಸ್ಸಿಂಗು ಬಾಳೆ ಎಲೆ ಇಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿದೆ ಅಷ್ಟೇ ಅಲ್ಲ? ಓಕೆ ಗೈಸ್, ಈ ವಿಡಿಯೋ ಎಲ್ಲರೂ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀವಿ. ಎಂಜಾಯ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೀಸನ್ ಅಲ್ವಾ, ನೀವು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿದೆ. ನಿಜ, ಜಾಸ್ತಿ ಇದ್ದಾಗ ಇವೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಜಾಸ್ತಿ ಒಂದವರೆಲ್ಲ ಮಾಡ್ಕೊಳ್ಳಿ. ಅವಾಗ ಈ ತರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿದೆ ನಿಜ. ಓಕೆ, ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಆರ್ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್ ಅಂಡ್ ಲವ್ ಯು ಆಲ್.